ಕರ್ಬಲಾ ಯುದ್ಧದಲ್ಲಿ ಹುಸೇನಿ ಬ್ರಾಹ್ಮಣರು ಸತ್ಯಮೇವ ಜಯತೆಗೆ ಪ್ರಾಣ ನೀಡಿದ ವೀರರು. ಇವರ ರೋಚಕ ಇತಿಹಾಸ ಇಲ್ಲಿದೆ. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಸಂಚಾರ ಹೆಸರಿನ ಸಮೂಹ ಜಾಲತಾಣಕ್ಕೆ ನಿಮಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಹುಸೇನಿ ಬ್ರಾಹ್ಮಣರ ಬಗ್ಗೆ ತಿಳಿದುಕೊಳ್ಳೋಣ. ಹುಸೇನಿ ಬ್ರಾಹ್ಮಣರು ಅಂದರೆ ಯಾರು? ಇವರು ಜನ್ಮತಃ ಹಿಂದೂಗಳಾದರೂ ಇಸ್ಲಾಂ ಧರ್ಮದಲ್ಲಿ ಏಕೆಷ್ಟು ಆಸಕ್ತಿ ಮತ್ತು ಆಸ್ಥೆ ಇಡುತ್ತಾರೆ? ಈ ಹುಸೇನಿ ಬ್ರಾಹ್ಮಣರಿಗೂ ಹಾಗೂ ಇರಾಕ್ ದೇಶದಲ್ಲಿ ಕ್ರಿಶ. 680ರಲ್ಲಿ ಜರುಗಿದ ಕರ್ಬಲಾ ಯುದ್ಧಕ್ಕೂ ಏನು ಸಂಬಂಧ ಎನ್ನುವುದರ ಮೇಲೆ ಕಣ್ಣಾಡಿಸೋಣ. ಅದಕ್ಕೂ ಮೊದಲು ಕರ್ಬಲಾ ಯುದ್ಧದ ಸಂಕ್ಷಿಪ್ತ ಮಾಹಿತಿ ಇದು. ಕರ್ಬಲಾ ಯುದ್ಧ ಕ್ರಿಶ. 680 ಅಕ್ಟೋಬರ್ 10ರಂದು ನಡೆದಿದೆ. ಅದು ಮೊಹರಂನ 10ನೇ ದಿನವಾಗಿತ್ತು, ಅಂದರೆ ಅಶುರಾ ದಿನ. ಈ ಯುದ್ಧ ಇಸ್ಲಾಮಿಕ್ ಇತಿಹಾಸದಲ್ಲಿ ಅತ್ಯಂತ ದುರಂತ ಘಟನೆಯಾಗಿ ದಾಖಲಾಗಿದೆ. ಇದು ಅನ್ಯಾಯದ ವಿರುದ್ಧ ಹಾಗೂ ಸತ್ಯ, ನ್ಯಾಯಕ್ಕಾಗಿ ನಡೆದ ಹೋರಾಟವೆಂದು ಗುರುತಿಸಲ್ಪಟ್ಟಿದೆ. ಆಗ ಅಧಿಕಾರದ ಘೋಷಣೆ ಮಾಡಿಕೊಂಡಿದ್ದ ಉಮಯ್ಯದ್ ಖಲೀಫ್ ಯಾಜಿದ್ ಜನಶೋಷಣೆಯ ಆಡಳಿತ ನಡೆಸಿದ್ದ. ಅನ್ಯಾಯ ದಬ್ಬಾಳಿಕೆ ಮನೆ ಮಾಡಿತ್ತು. ಇದನ್ನು ಒಪ್ಪಿಕೊಳ್ಳುವಂತೆ ಪ್ರವಾದಿ ಮೊಹಮ್ಮದ್ ಸ.ಅರ ಮೊಮ್ಮಗನಾಗಿದ್ದ ಇಮಾಮ್ ಹುಸೇನರ ಮೇಲೆ ಒತ್ತಡ ಹಾಕಲಾಯಿತು. ಆದರೆ ಹುಸೇನರು ನಿರಾಕರಿಸಿದರು. ಇದು ಅನೈತಿಕ ಆಡಳಿತ, ಇಸ್ಲಾಮಿಕ್ ತತ್ವಗಳಿಗೆ ವಿರುದ್ಧವಾದದ್ದು ಎಂದು ಹೇಳಿದರು. ಜತೆಗೆ ಪ್ರವಾದಿ ಮೊಹಮ್ಮದ್ ಸ.ಅಡ ತತ್ವಾದರ್ಶ ಎತ್ತಿ ಹಿಡಿಯಲು ಹಾಗೂ ಸತ್ಯ, ನ್ಯಾಯ ಕಾಯ್ದುಕೊಳ್ಳಲು ನಿರ್ಧರಿಸಿದರು. ಇದು ಯಾಜಿದನಿಗೆ ಸಿಟ್ಟು ತರಿಸಿತ್ತು. ಇಷ್ಟರೊಳಗೆ ಯಾಜಿದನ ದಬ್ಬಾಳಿಕೆಯಿಂದ ರಕ್ಷಣೆ ಮಾಡುವಂತೆ ಕೂಫಾದ ಜನಪತ್ರ ಬರೆದು ಸಹಾಯ ಕೋರಿದ್ದರು. ಇದರಿಂದ ಇಮಾಮ್ ಹುಸೇನ್ರು ತಮ್ಮ ಕುಟುಂಬದ ಸದಸ್ಯರು ಸೇರಿದಂತೆ ಒಟ್ಟು 72 ಜನವರಿ ಅನುಯಾಯಿಗಳ ಜತೆಗೂಡಿ ಕರ್ಬಲಾ ಮರುಭೂಮಿ ಮೂಲಕ ಹೊರಟಿದ್ದರು. ಇಲ್ಲಿಯೇ ಸುತ್ತುವರಿದ ಯಾಜಿದನ ಬೃಹತ್ ಸೈನ್ಯ ಶರಣಾಗುವಂತೆ ಕೇಳಿತು. ಆದರೆ ಇಮಾಮ್ ಹುಸೇನರು ಅದನ್ನು ಒಪ್ಪದೆ ಅನುಯಾಯಿಗಳೊಂದಿಗೆ ಹೋರಾಟಕ್ಕೆ ಇಳಿದು ಹುತಾತ್ಮರಾದರು. ಅನ್ಯಾಯದ ವಿರುದ್ಧದ ಈ ಹೋರಾಟವನ್ನು ಇಂದಿಗೂ ಸ್ಮರಿಸಲಾಗುತ್ತದೆ. ಅಧರ್ಮದ ವಿರುದ್ಧ ಧರ್ಮದ ಹೋರಾಟವೆಂದೇ ಭಾವಿಸಲಾಗುತ್ತದೆ. ಇದಿಷ್ಟು ನನ್ನ ಓದಿಗೆ ಸಿಕ್ಕ ಮಾಹಿತಿಯಾಗಿದೆ. ಇನ್ನು ಈ ಯುದ್ಧದಲ್ಲಿ ನ್ಯಾಯದ ಪರವಾಗಿ ಹುಸೇನಿ ಬ್ರಾಹ್ಮಣರ ಹೋರಾಟ, ತ್ಯಾಗ, ಬಲಿದಾನಗಳ ಬಗ್ಗೆಯೂ ಸಾಕಷ್ಟು ಮಾಹಿತಿಗಳು ಇವೆ. ಇಲ್ಲಿರುವ ಮೊದಲ ಪ್ರಶ್ನೆ, ಈ ಹುಸೇನಿ ಬ್ರಾಹ್ಮಣರು ಅಂದರೆ ಯಾರು? ಉತ್ತರ: ಇವರು ಇಮಾಮ್ ಹುಸೇನರ ಅನುಯಾಯಿಗಳು ಆಗಿರುವುದರಿಂದ ಇವರನ್ನು ಹುಸೇನಿ ಬ್ರಾಹ್ಮಣರು ಎಂದು ಕರೆಯಲಾಗುತ್ತದೆ. ಮೂಲತಃ ಇವರು ಹಿಂದೂಗಳು. ಹಿಂದೂ ಸಂಸ್ಕೃತಿಯ ಜತೆಗೆ ಇಸ್ಲಾಂ ಧರ್ಮದ ಪದ್ಧತಿಗಳನ್ನು ಆಚರಿಸುತ್ತಾರೆ. ಪ್ರವಾದಿ ಮೊಹಮ್ಮದ್ ಸ.ಅರನ್ನು ಹಿಂದೂ ದೇವರ ಮತ್ತೊಂದು ಅವತಾರವೆಂದು ಭಾವಿಸುತ್ತಾರೆ. ಇವರು ವೈವಿಧ್ಯ ಸಂಸ್ಕೃತಿಯ ದಂತಕಥೆ, ಹಿಂದೂ ಮುಸ್ಲಿಂ ಭಾವೈಕ್ಯದ ಅಪ್ರತಿಮ ಸಂಕೇತ, ಧರ್ಮಗಳ ನಡುವಿನ ಗೆರೆ ಅಳಿಸಿ ಒಂದು ಮಾಡುವ ಮಹಾಂತರು. ಪ್ರಸಿದ್ಧ ಸೂಫಿ ಸಂತ ಖ್ವಾಜಾ ಮೊಯ್ನುದ್ದೀನ್ ಚಿಸ್ತಿಯವರು ಭಾರತಕ್ಕೆ ಬಂದಾಗ ಹುಸೇನಿ ಬ್ರಾಹ್ಮಣರು ಆದರ ಪೂರ್ವಕವಾಗಿ ಸ್ವಾಗತಿಸಿದ್ದರು. ರಾಜಸ್ಥಾನದ ಅಜ್ಮೇರ್ ಶರೀಫ್ ದರ್ಗಾದೊಂದಿಗೂ ಅವಿನಾವ ಭಾವ ಸಂಬಂಧ ಇಟ್ಟುಕೊಂಡಿದ್ದಾರೆ. ಈ ಪ್ರದೇಶದಲ್ಲಿ ನೆಲೆಸಿರುವ ಹುಸೇನಿ ಬ್ರಾಹ್ಮಣ ಕುಟುಂಬಗಳು ತಾವು ಇಮಾಮ್ ಹುಸೇನರ ಪರಂಪರೆಗೆ ಸೇರಿದವರು ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾರೆ. ಇಮಾಮ್ ಹುಸೇನ್ ಮತ್ತು ಅವರ ವಂಶಸ್ಥರ ಮೇಲೆ ಅಪಾರ ಗೌರವ ಇಟ್ಟಿದ್ದಾರೆ. ಇವರಿಗೆ ಅರ್ಧ ಹಿಂದೂ ಅರ್ಧ ಮುಸಲ್ಮಾನ್ ಎನ್ನುವ ಅನ್ವರ್ಥನಾಮವೂ ಇದೆ. ಒಟ್ಟಾರೆ ಇವರ ಸಮನ್ವಯ ಸಂಸ್ಕೃತಿ ಮಾದರಿಯಾಗಿದೆ. ಇದು ಜಗತ್ತಿನ ಅಪರೂಪದ ಸಮುದಾಯ. ಅನ್ಯಾಯದ ವಿರುದ್ಧ ಇಮಾಮ್ ಹುಸೇನರು ನಡೆಸಿದ ಕರ್ಬಲಾ ಯುದ್ಧದಲ್ಲಿ ತಮ್ಮ ಜಾತಿ ಮರೆತು ಅವರ ಪರವಾಗಿ ನಿಂತು ಹೋರಾಡಿ ಪ್ರಾಣ ತ್ಯಜಿಸಿರುವುದು ಇತಿಹಾಸದ ವಿರಳ ಘಟನೆಯಾಗಿದೆ. ಇನ್ನು ಇವರ ಮೂಲ ಮತ್ತು ಇಮಾಮ್ ಹುಸೇನರೊಂದಿಗೆ ನಂಟು ಹೇಗೆ ಬಂದಿತು ಎನ್ನುವುದು ಕುತೂಹಲಕರವಾಗಿದೆ. ಅಧ್ಯಯನದಲ್ಲಿ ಅನೇಕ ಸಂಗತಿಗಳು ಬೆಳಕಿಗೆ ಬರುತ್ತವೆ. ಇವುಗಳಲ್ಲಿ ಕೆಲವೊಂದನ್ನು ಇಲ್ಲಿ ಹೇಳುತ್ತಿದ್ದೇನೆ. ಹುಸೇನಿ ಬ್ರಾಹ್ಮಣರು ಪ್ರವಾದಿ ಮೊಹಮ್ಮದ್ ಸ.ಅರ ಕಾಲದಲ್ಲೇ ಇರಾಕ್ ದೇಶದ ಯುಫ್ರೇಟ್ ನದಿ ತಟದ ಅಲ್ ಹಿಂದಿಯಾ ಪ್ರದೇಶದಲ್ಲಿ ವಾಸವಾಗಿದ್ದರು. ಆಗ ಈ ಪ್ರದೇಶಕ್ಕೆ ದೈರಲ್ ಹಿಂದಿಯಾ ಎಂದು ಕರೆಯಲಾಗುತ್ತಿತ್ತು, ಅಂದರೆ ಹಿಂದೂ ಜನರ ವಾಸಸ್ಥಳ ಎಂದರ್ಥವಾಗಿದೆ. ಬಾಗ್ದಾದ್ನಲ್ಲಿ ನೆಲೆಸಿ ಬ್ರಾಹ್ಮಣ ಸಮುದಾಯದ ಮುಖಂಡನೂ ಆಗಿದ್ದ ರಹಾಬ್ಸಿದ್ ದತ್ತ ಅವರಿಗೆ ಮದುವೆಯಾಗಿ ಅನೇಕ ವರ್ಷಗಳು ಕಳೆದರೂ ಮಕ್ಕಳಾಗಿರಲಿಲ್ಲ. ಇದರಿಂದ ದಂಪತಿಗಳು ಚಿಂತೆಗೀಡಾಗಿದ್ದರು. ಒಂದು ದಿನ ಇಮಾಮ್ ಹುಸೇನರ ಬಳಿಗೆ ಹೋಗಿ ಸುಮ್ಮನೆ ಕುಳಿತುಕೊಂಡರು. ಇವರ ಅವಸ್ಥೆ ನೋಡಿದ ಹುಸೇನರು, ಏನು ರಹಾಬ್ಸಿದ್ ದತ್ತ ಅವರೇ ಹೀಗೇಕೆ ಎಂದು ಕೇಳಿದರು. ಇದಕ್ಕೆ ಮೌನ ಮುರಿದ ರಹಾಬ್ ಅವರು, ಮಹಾತ್ಮರೇ, ನಿಮಗೆ ಗೊತ್ತಿಲ್ಲದೆ ಇರುವುದು ಏನಿದೆ? ನನಗೆ ಮದುವೆಯಾಗಿ ಇಷ್ಟು ವರ್ಷ ಕಳೆಯಿತು, ಇನ್ನೂ ಮಕ್ಕಳಿಲ್ಲ. ಮುಂದಿನ ಜೀವನ ಹೇಗೆ ಎನ್ನುವುದು ತಿಳಿಯುತ್ತಿಲ್ಲ ಎಂದರು. ಒಂದು ಕ್ಷಣ ಅವರ ಮೇಲೆ ದೃಷ್ಟಿ ಹಾಯಿಸಿದ ಇಮಾಮ್ ಹುಸೇನರು, ಚಿಂತೆ ಬೇಡವೆಂದು ಹೇಳಿ ರಹಾಬ್ ದಂಪತಿಗಳಿಗೆ ಸಂತಾನ ಕರುಣಿಸೆಂದು ದೇವರಲ್ಲಿ ಕೂಡಲೇ ಪ್ರಾರ್ಥಿಸಿದರು. ನಂತರ ಇವರ ಮೇಲೆ ಆಶೀರ್ವಾದದ ದೃಷ್ಟಿ ಬೀರಿ ಮನೆಗೆ ಹೋಗಲು ಹೇಳಿದರು. ದಂಪತಿಗಳು ಭರವಸೆಯೊಂದಿಗೆ ಮನೆಗೆ ಬಂದರು. ಮುಂದೆ 7 ಜನ ಪುತ್ರರಿಗೆ ಜನ್ಮ ನೀಡಿದರು. ಕಾಲ ಕಳೆದಂತೆ ಮಕ್ಕಳು ದೊಡ್ಡವರಾದರು.
ಇವರ ಪರಿವಾರ ಇಮಾಮ್ ಹುಸೇನರಿಗೆ ತೀರ ಹತ್ತಿರವಾಗಿತ್ತು. ರಹಾಬ್ಸಿದ್ ದತ್ತಾ ಅವರು ಪ್ರೀತಿಗೆ ಪಾತ್ರವಾಗಿದ್ದರು. ಇಷ್ಟೊತ್ತಿಗಾಗಲೇ ಕ್ರಿಶ 680ನೇ ಇಸ್ವಿ ಸಮೀಪಿಸಿತ್ತು. ವಿಧಿ ಕರ್ಬಲಾ ಯುದ್ಧದ ಕ್ಷಣಗಣನೆ ಆರಂಭಿಸಿತ್ತು. ಅದೊಂದು ದಿನ ಯುದ್ಧ ಆರಂಭವಾಗಿರುವ ಸುದ್ದಿ ತಿಳಿದ ರಹಾಬ್ ದತ್ತಾ ಅವರು ತಮ್ಮ 7 ಜನ ಮಕ್ಕಳೊಂದಿಗೆ ಸೇನೆಯನ್ನು ಕರೆದುಕೊಂಡು ಹೋಗಿ ಹುಸೇನರ ಪರ ಹೋರಾಟಕ್ಕೆ ಇಳಿದರು. ದತ್ತಾ ಅವರ ನಡೆಯನ್ನು ಮೆಚ್ಚಿಕೊಂಡ ಇಮಾಮ್ ಹುಸೇನರು ವಾಹದತ್ ಸುಲ್ತಾನ್, ಹಿಂದೂ ಕಾ ಧರ್ಮ್, ಮುಸಲ್ಮಾನ್ ಕಾ ಇಮಾನ್ ಎಂದು ಉಚ್ಚರಿಸಿದ್ದರು. ಇದರ ಅರ್ಥ ದತ್ತಾ ಒಬ್ಬ ಸುಲ್ತಾನನಿದ್ದಂತೆ, ಧರ್ಮದಲ್ಲಿ ಹಿಂದೂ, ಆದರೆ ನಂಬಿಕೆಯಲ್ಲಿ ಮುಸಲ್ಮಾನ ಎಂದಾಗಿದೆ. ನಡೆದ ಕರ್ಬಲಾ ಭೀಕರ ಕಾಳಗದಲ್ಲಿ ದತ್ತರ ಮಕ್ಕಳು ಸೇರಿದಂತೆ ಅವರ ಸೇನೆಯ ಅನೇಕರು ಹುತಾತ್ಮರಾದರು. ಉಳಿದುಕೊಂಡವರು ನಂತರ ಭಾರತದ ಕಡೆಗೆ ಬಂದರು ಎನ್ನುವ ಮಾಹಿತಿ ಇದೆ. ಇನ್ನೊಂದು ಮಾಹಿತಿ ಪ್ರಕಾರ ರಹಾಬ್ಸಿದ್ ದತ್ತಾ ಅವರು ಈಗಿನ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪ್ರದೇಶವೊಂದರ ಮುಖ್ಯಸ್ಥರಾಗಿದ್ದರು, ಇಲ್ಲವೇ ಸೈನಿಕರ ಸಣ್ಣ ಗುಂಪಿನ ನಾಯಕರಾಗಿದ್ದರು. ಮದುವೆಯಾಗಿ ಅನೇಕ ವರ್ಷಗಳು ಕಳೆದರೂ ಮಕ್ಕಳಾಗಿರಲಿಲ್ಲ. ದಂಪತಿಗಳು ಚಿಂತೆಗೀಡಾದರು. ಆಸ್ತಿ, ಅಧಿಕಾರದಲ್ಲೂ ಆಸಕ್ತಿ ಉಳಿಯಲಿಲ್ಲ. ಜವಾಬ್ದಾರಿಯನ್ನು ಬೇರೆಯವರಿಗೆ ವಹಿಸಿ ತೀರ್ಥಯಾತ್ರೆ ರೂಪದಲ್ಲಿ ಬಾಗ್ದಾದ್ ಕಡೆಗೆ ಪ್ರಯಾಣ ಬೆಳೆಸಿ ಅಲ್ಲಿಗೆ ತಲುಪಿದರು. ಅನೇಕ ದಿನಗಳ ಕಾಲ ಅಲ್ಲಿ ನೆಲೆಸಿದರು. ಈ ನಡುವೆ ಅವರಿಗೆ ಇಮಾಮ್ ಹುಸೇನರ ಪ್ರಭಾವ ಮತ್ತು ದೈವಿ ಗುಣಗಳ ಬಗ್ಗೆ ಗೊತ್ತಾಯಿತು. ಒಂದು ದಿನ ಹೋಗಿ ಭೇಟಿಯಾಗಿ ತಮ್ಮ ಸಂಕಷ್ಟ ಹೇಳಿಕೊಂಡರು. ಇಮಾಮ್ ಹುಸೇನರು ಇವರ ಮೇಲೆ ಕೃಪೆ ತೋರಿದರು. ದಂಪತಿಗಳಿಗೆ ಸಂತಾನ ಭಾಗ್ಯ ಕರುಣಿಸುವಂತೆ ದೇವರಲ್ಲಿ ಪ್ರಾರ್ಥಿಸಿದರು. ನಂತರ ಸಮಾಧಾನ ನೀಡಿ ಕಳುಹಿಸಿಕೊಟ್ಟರು. ದಂಪತಿಗಳು ಅಲ್ಲಿಂದ ಹೊರಟು ಪುನಃ ತಮ್ಮ ಮೂಲ ಸ್ಥಳಕ್ಕೆ ಬಂದರು. ಕಾಲ ಕಳೆದಂತೆ ಅವರಿಗೆ 7 ಜನ ಗಂಡು ಮಕ್ಕಳಾದರು. ಅದೊಂದು ದಿನ ಕರ್ಬಲಾ ಯುದ್ಧ ಆರಂಭವಾಗಿರುವ ಸುದ್ದಿ ತಿಳಿಯುತ್ತಿದ್ದಂತೆಯೇ ರಹಾಬ್ಸಿದ್ ದತ್ತಾ ಅವರು 7 ಜನ ಮಕ್ಕಳೊಂದಿಗೆ ಸೇನೆಯನ್ನು ಕರೆದುಕೊಂಡು ಕರ್ಬಲಾ ಕಡೆಗೆ ಧಾವಿಸಿದರು. ಯುದ್ಧ ಭೂಮಿ ತಲುಪುವುದರೊಳಗೆ ಎಲ್ಲವೂ ಮುಗಿದು ಹೋಗಿತ್ತು. ಅಲ್ಲಿನ ಪರಿಸ್ಥಿತಿ ನೋಡಿ ದುಃಖಿತರಾದ ರಹಾಬ್ಸಿದ್ ದತ್ತಾ ಅವರು ತಮಗೆ ಸಂತಾನ ಭಾಗ್ಯ ಕರುಣಿಸಿದ ಮಹಾತ್ಮನಿಗೆ ನೆರವಾಗಲು ಸಾಧ್ಯವಾಗಲಿಲ್ಲವಲ್ಲ ಎಂದು ರೋಧಿಸಿದರು. ಕೊನೆಗೆ ಏನೂ ಮಾಡಲಾಗದ ಅಸಹಾಯಕ ಸ್ಥಿತಿಯಲ್ಲಿ ಮರಳಿ ತಮ್ಮ ನೆಲೆಗೆ ಬಂದರು ಎನ್ನುವ ವಿವರಣೆಯೂ ಇದೆ. ಇನ್ನೊಂದು ಮಾಹಿತಿ ಪ್ರಕಾರ ಕರ್ಬಲಾ ಯುದ್ಧದಲ್ಲಿ ಯಾಜಿದನ ಸೇನೆಯವರು ಇಮಾಮ್ ಹುಸೇನರನ್ನು ಹತ್ಯೆಗೈದು ಅವರ ತಲೆಯನ್ನು ಈಗ ಪಾಕಿಸ್ತಾನದಲ್ಲಿರುವ ಸಿಯಾಲ್ಕೋಟ್ನ ಹುಸೇನಿ ಬ್ರಾಹ್ಮಣರ ಮನೆಗೆ ತಂದಿದ್ದರು. ಇದನ್ನು ಗುರುತಿಸಿದ ಹುಸೇನಿ ಬ್ರಾಹ್ಮಣರು ಅದನ್ನು ಪಡೆಯಲು ತಮ್ಮ ಸ್ವಂತ ಪುತ್ರರ ತಲೆಗಳನ್ನು ವಿನಿಮಯ ಮಾಡಿಕೊಂಡರು ಎಂದು ಹೇಳಲಾಗುತ್ತದೆ. ಇನ್ನು ಶ್ರೀಕೃಷ್ಣನಿಂದ ಶಾಪಗ್ರಸ್ತ ಮತ್ತು ಗಾಯಾಳು ಅಶ್ವತ್ಥಾಮ ಅಲೆಯುತ್ತ ಹೋಗಿ ಒಮ್ಮೆ ಇಮಾಮ್ ಹುಸೇನರನ್ನು ಭೇಟಿ ಮಾಡಿದ್ದ ಎನ್ನುವ ಮೌಖಿಕ ವಿವರಣೆಗಳು ಇವೆ. ಅಶ್ವತ್ಥಾಮ ತಮ್ಮ ವಂಶಜ ಎನ್ನುವುದನ್ನು ಅನೇಕ ಹುಸೇನಿ ಬ್ರಾಹ್ಮಣರು ಒಪ್ಪಿಕೊಳ್ಳುತ್ತಾರೆ. ಇವರು ತಮ್ಮ ವಂಶವನ್ನು ತಾಯಿ ಕಡೆಯಿಂದ ದ್ರೋಣಾಚಾರ್ಯ ಮತ್ತು ತಂದೆಯ ಕಡೆಯಿಂದ ಪರಶುರಾಮರನ್ನು ಗುರುತಿಸುತ್ತಾರೆ. ಸಮನ್ವಯ ಸಂಸ್ಕೃತಿ ಅನುಸರಿಸುವ ಈ ಅಪರೂಪದ ಸಮುದಾಯದ ನಿಖರ ಮೂಲ ನನ್ನ ಓದಿಗೆ ಸ್ಪಷ್ಟವಾಗಿ ಸಿಕ್ಕಿಲ್ಲ. ಆದರೆ ಇವರು ಮೊಹ್ಯಾಲ್ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು. ಇವರಲ್ಲಿ ದತ್, ಬಾಲಿ, ಛಿಬ್ಬರ್, ಭೀಮ್ವಾಲ್, ಲವ್, ಮೋಹನ್ ಮತ್ತು ವೈದ್ ಎನ್ನುವ 7 ಉಪಕುಲಗಳು ಇವೆ. ಇವರೆಲ್ಲರೂ ಪ್ರತ್ಯೇಕ ಬ್ರಾಹ್ಮಣ ಋಷಿ ಪರಂಪರೆ ಪ್ರತಿನಿಧಿಸುತ್ತಾರೆ. ಋಷಿಗಳಲ್ಲಿ ಪರಾಶರ, ಕೌಶಲ, ಭೃಗು, ಭಾರದ್ವಾಜ, ವಸಿಷ್ಠ, ಕಶ್ಯಪ, ಧನ್ವಂತ್ರಿ ಸೇರಿದ್ದಾರೆ. ಈ ಸಮುದಾಯದವರು ಬಹುತೇಕವಾಗಿ ಯೋಧರು. ಶಸ್ತ್ರ ಮತ್ತು ಶಾಸ್ತ್ರ ಎರಡರಲ್ಲೂ ಪರಿಣಿತರು. ಇವರ ಜನಸಂಖ್ಯೆ ಹೆಚ್ಚಾಗಿ ಭಾರತದಲ್ಲಿ ಪಂಜಾಬ್, ಚಂಡೀಗಢ, ಹಿಮಾಚಲ ಪ್ರದೇಶ, ಜಮ್ಮು, ರಾಜಸ್ಥಾನ್, ದೆಹಲಿ, ಮಹಾರಾಷ್ಟ್ರದ ಪುಣೆಯಲ್ಲಿ ಇದೆ. ಇನ್ನು ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯ ಚಕ್ವಾಲ್ನಲ್ಲೂ ಇದ್ದಾರೆ. ಅಫ್ಘಾನಿಸ್ತಾನದ ಕಾಬೂಲ್ ಮತ್ತು ದಕ್ಷಿಣ ಪ್ರದೇಶದಲ್ಲೂ ಇದ್ದಾರೆ. 1947ರಲ್ಲಿ ಭಾರತದ ವಿಭಜನೆ ಆದಾಗ ಲಾಹೋರ್ನಲ್ಲಿ ಇದ್ದ ಹುಸೇನಿ ಬ್ರಾಹ್ಮಣರು ಪಂಜಾಬ್ಗೆ ವಲಸೆ ಬಂದರು. ಆಯಾ ಪ್ರದೇಶದ ಭಾಷೆ ಇವರ ಮೇಲೆ ಪ್ರಭಾವ ಬೀರಿದ್ದರೂ ಹೆಚ್ಚಾಗಿ ಹಿಂದಿ, ಗುಜರಾತಿ, ಪಂಜಾಬಿ, ಉರ್ದು ಬಳಕೆ ಮಾಡುತ್ತಾರೆ. ಇತರೆ ಬ್ರಾಹ್ಮಣರಂತೆ ಇವರು ಯಜ್ಞೋಪವೀತ ಅಂದರೆ ಜನಿವಾರದ ಧಾರಣೆ ಮಾಡುತ್ತಾರೆ, ತಿಲಕ ಇಡುತ್ತಾರೆ. ಅನೇಕರು ಈ ಧಾರ್ಮಿಕ ವಿಧಿಗಳ ಸಂದರ್ಭದಲ್ಲಿ ಮುಸ್ಲಿಮರಿಂದ ಮಾತ್ರ ಭಿಕ್ಷೆ ಅಥವಾ ಕಾಣಿಕೆ ಸ್ವೀಕರಿಸುತ್ತಾರೆ. ಇದು ಅವರ ನಿಷ್ಠೆ ಮತ್ತು ನಂಬಿಕೆಯನ್ನು ತೋರಿಸುತ್ತದೆ. ಕರ್ಬಲಾ ಯುದ್ಧದಲ್ಲಿ ಹುಸೇನಿ ಬ್ರಾಹ್ಮಣರ ಪೂರ್ವಜರು ಯಾಜಿದನ ಸೈನಿಕರ ಖಡ್ಗಕ್ಕೆ ಕೊರಳು ನೀಡಿದ್ದರು. ಖಡ್ಗದ ಆ ಗುರುತುಗಳು ತಮ್ಮ ನವಜಾತ ಶಿಶುಗಳಿಗೂ ಬಂದಿವೆಯೇ ಎಂದು ಅಭಿಮಾನ ಮತ್ತು ಕೌತುಕದಿಂದ ಹುಡುಕುವ ಶಾಸ್ತ್ರ ಮಾಡುತ್ತಾರೆ ಎಂಬುದು ಆ ಸಮುದಾಯದ ಜನಜನಿತ ಮಾತಾಗಿದೆ. ಒಟ್ಟಾರೆ ಹುಸೇನಿ ಬ್ರಾಹ್ಮಣರು ಇತಿಹಾಸದ ಒಂದು ರೋಚಕ ಅಧ್ಯಾಯವಾಗಿದ್ದಾರೆ. ಇವರದ್ದು ಗಂಗಾ ನದಿಗೆ ಯಮುನೆಯನ್ನು ಹಾಗೂ ಕೆನೆ ಹಾಲಿಗೆ ಜೇನು ಬೆರೆಸುವ ಸುಮಧುರ ಸಂಸ್ಕೃತಿಯಾಗಿದೆ. ಸುಮಾರು 1300 ವರ್ಷಗಳಿಗೂ ಹೆಚ್ಚು ಕಾಲದಿಂದ ಇದನ್ನು ಆಚರಿಸಿಕೊಂಡು ಬರುತ್ತಿರುವ ಇವರು
ಮಾನವ ಕುಲಕ್ಕೆ ನೀಡಿದ ಸಂದೇಶ ದೊಡ್ಡದು. ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಸ್ನೇಹಿತರಲ್ಲಿ ಶೇರ್ ಮಾಡಿ, ಅಭಿಪ್ರಾಯ ಇದ್ದರೆ ಚಾನೆಲ್ನ ಕಾಮೆಂಟ್ ಬಾಕ್ಸ್ದಲ್ಲಿ ತಿಳಿಸಿರಿ. ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ.